ಅಲ್ಲಮ ಪ್ರಭುದೇವರ ವಚನ ಪರಿಚಯ ಮತ್ತು ವಿವರಣೆ. ಅಲ್ಲಮ ಪ್ರಭುದೇವರು 12ನೇ ಶತಮಾನದ ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರು. ಅವರ ವಚನಗಳಲ್ಲಿ ಜೀವನದ ಸತ್ಯ, ಆತ್ಮಜ್ಞಾನ, ವೈರಾಗ್ಯ ಮತ್ತು ಶಿವತತ್ವದ ಕುರಿತು ಆಳವಾದ ವಿಚಾರಗಳು ವ್ಯಕ್ತವಾಗಿವೆ. ಈ ವಚನದಲ್ಲಿ ಸತ್ಯ ಜ್ಞಾನವನ್ನು ಪಡೆದ ವ್ಯಕ್ತಿಯ ದೃಷ್ಟಿಕೋನವನ್ನು ಅತ್ಯಂತ ಸರಳವಾಗಿ ಮತ್ತು ತಾತ್ವಿಕವಾಗಿ ವಿವರಿಸಲಾಗಿದೆ. ಸಾಮಾನ್ಯ ಮನುಷ್ಯನು ಜಗತ್ತಿನ ವಸ್ತುಗಳನ್ನು ಪ್ರತ್ಯೇಕವಾಗಿ ಕಾಣುತ್ತಾನೆ, ಆದರೆ ನಿಜವಾದ ಜ್ಞಾನವನ್ನು ಪಡೆದವನಿಗೆ ನೀರು, ನೆಲ, ಜಲ ಮತ್ತು ಕಾಲ ಇವೆಲ್ಲವೂ ಒಂದೇ ಪರಮ ಸತ್ಯದ ಅಭಿವ್ಯಕ್ತಿಗಳಾಗಿ ಕಾಣುತ್ತವೆ. ಅವನ ಮನಸ್ಸಿನಲ್ಲಿ ಭೇದ ಭಾವ, ಅಹಂಕಾರ ಮತ್ತು ಅಜ್ಞಾನಕ್ಕೆ ಸ್ಥಾನವಿರುವುದಿಲ್ಲ. ವಚನದಲ್ಲಿ ನಿಜ ಬಲ್ಲವಂತೆ ಎಂಬ ಮಾತಿನ ಮೂಲಕ ಸತ್ಯವನ್ನು ಅರಿತವನಿಗೆ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲಿಯೂ ಒಂದೇ ದೈವಿಕ ಚೈತನ್ಯ ಅಡಗಿದೆ ಎಂಬ ಅನುಭವವಾಗುತ್ತದೆ ಎಂದು ಹೇಳಲಾಗಿದೆ. ಅರಿದು ನುಡಿವಂಗೆ ಎಂಬ ಪದಗಳಿಂದ ಕೇವಲ ಪುಸ್ತಕದ ಜ್ಞಾನವಲ್ಲ, ಅನುಭವದಿಂದ ಬಂದ ಜ್ಞಾನವೇ ನಿಜವಾದ ಜ್ಞಾನ ಎಂಬ ಸಂದೇಶವನ್ನು ನೀಡಲಾಗಿದೆ. ಅಂತಹ ಜ್ಞಾನಿಗೆ ಜಗತ್ತು ಮತ್ತು ಸಮಯವು ಒಂದೇ ಪರಮತತ್ವದ ಭಾಗಗಳಾಗಿ ಕಾಣುತ್ತವೆ. ಮುಂದೆ ಮನುಷ್ಯನು ಅಜ್ಞಾನ, ಮಾಯೆ ಮತ್ತು ಅಹಂಕಾರವನ್ನು ತೊರೆದು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದಾಗ ಅವನ ಜೀವನದಲ್ಲಿ ಯಾವುದೇ ಮಿಥ್ಯ ಉಳಿಯುವುದಿಲ್ಲ ಎಂದು ವಚನ ತಿಳಿಸುತ್ತದೆ. ಈ ಆತ್ಮಾನುಭವಕ್ಕೆ ಕಾರಣ ಗುಹೇಶ್ವರಲಿಂಗ ಎಂದು ಅಲ್ಲಮ ಪ್ರಭುದೇವರು ಹೇಳುತ್ತಾರೆ. ಗುಹೇಶ್ವರಲಿಂಗವು ಅವರ ಆರಾಧ್ಯ ದೈವವಾಗಿದ್ದು ಪರಮಶಿವನ ಸಂಕೇತವಾಗಿದೆ. ಎಲ್ಲ ಜೀವಿಗಳಲ್ಲಿಯೂ ಮತ್ತು ಸೃಷ್ಟಿಯಲ್ಲಿಯೂ ಅದೇ ಪರಮಾತ್ಮನ ಅಸ್ತಿತ್ವವಿದೆ ಎಂಬುದನ್ನು ಅವರು ಈ ವಚನದ ಮೂಲಕ ಸಾರುತ್ತಾರೆ. ಈ ವಚನವು ಮಾನವನು ಹೊರಗಿನ ಭೇದಗಳನ್ನು ಮೀರಿ ಆತ್ಮಜ್ಞಾನವನ್ನು ಸಂಪಾದಿಸಬೇಕು, ಆಗ ವಿಶ್ವವೆಲ್ಲ ಒಂದೇ ಪರಮಸತ್ಯದ ರೂಪವಾಗಿ ಕಾಣುತ್ತದೆ ಎಂಬ ಉನ್ನತ ತಾತ್ವಿಕ ಸಂದೇಶವನ್ನು ನೀಡುತ್ತದೆ. ಸತ್ಯಜ್ಞಾನ, ಅನುಭವ ಮತ್ತು ಶಿವಭಕ್ತಿಯ ಮೂಲಕವೇ ಜೀವನದ ನಿಜವಾದ ಅರ್ಥವನ್ನು ಅರಿಯಬಹುದು ಎಂಬುದೇ ಈ ವಚನದ ಮುಖ್ಯ ಆಶಯವಾಗಿದೆ. ಹಾಗಾದರೆ ಆ ವಚನವನ್ನು ಈ ಮೂಲಕ ನಾವು